ಓದೋಕೆ ಅಂತ ಬೆಂಗಳೂರಿಗೆ ಹೋಗಿ ಕೆಟ್ಟು ಕೆರ ಹಿಡಿದು ಬಿಟ್ಟ. ಅಲ್ ಹಿಂದ್ ಐಸಿಸ್ ಸಂಘಟನೆಯ ಲಿಂಕ್ ಸಿಕ್ತು, ಅಪಾರ ಹಣ ಹರಿದು ಬಂತು. ಹಿಂದೂಗಳನ್ನ ಕೊಲ್ಲಲು ಸಹಾಯ ಮಾಡು ಸಾಕು, ನಿನ್ನ ಬ್ಯಾಂಕ್ ಅಕೌಂಟ್ ಯಾವುದೇ ಕಾರಣಕ್ಕೂ ಖಾಲಿಯಾಗದ ಹಾಗೆ ನಾವು ನೋಡ್ಕೋತೀವಿ ಅಂದ್ರು ಐಸಿಸ್ನವರು. ಇನ್ನೇನು ಬೇಕಿತ್ತು? ತಿಂದ ಮನೆಗೆ 2 ಬಗೆದ ಈ ಮತೀನ್ ದೇಶಕ್ಕೆ ಬತ್ತಿ ಇಡಲು ರೆಡಿಯಾದ. ಅಮಾಯಕ ಹಿಂದೂಗಳ ರಕ್ತಪಾತಕ್ಕೆ ಸಜ್ಜಾದ. ಇಷ್ಟೆಲ್ಲ ಇದ್ದಾಗಲೂ ತಾಯಿಯನ್ನ ನೋಡೋದಕ್ಕೆ ಆಗಾಗ ಬಂದು ಹೋಗ್ತಿದ್ದ ಅಬ್ದುಲ್ ಮತೀನ್ ತಾಹಾ ಕ್ರಮೇಣ ತಾಯಿಯಿಂದಲೂ ದೂರಾದ. ಹೀಗಿದ್ದ ಮತೀನ್ನನ್ನ ಕಂಡ್ರೆ ಈ ಶಾರಿಕ್ಗೆ ಅದೆಂಥದೋ ಸೆಳೆತ. ಇಷ್ಟೆಲ್ಲ ಮಾಡಬಾರದು ಮಾಡಿ ಉಂಡ ಮನೆಗೆ 2 ಬಗೆದು ಬದುಕೋ ದೇಶಕ್ಕೆ ಬತ್ತಿ ಇಟ್ಟ ಈ ಮತೀನ್ನನ್ನ ಕಂಡ್ರೆ ಶಾರಿಕ್ನಿಗೆ ಆಕರ್ಷಣೆ ಶುರುವಾಯಿತು. ಅವನನ್ನ ತನ್ನ ನಿಜ ಜೀವನದ ರೋಲ್ ಮಾಡೆಲ್ ಮಾಡಿಕೊಂಡ ಶಾರಿಕ್ ಬದುಕಿದ್ರೆ ಇವನ ಥರ ಬದುಕಬೇಕು ಕಣಯ್ಯ ಅಂತ ಆಲೋಚಿಸಿದ್ದ. ಈ ಮಟ್ಟಿಗೆ ಶಾರಿಕ್ನ ಮೇಲೆ ಮತೀನ್ ತುಂಬಾನೇ ಪರಿಣಾಮ ಬೀರಿದ್ದ. ಇದೆಲ್ಲದರ ಒಟ್ಟಾರೆ ಪರಿಣಾಮವೇ ಶಾರಿಕ್ ಕುಕ್ಕರ್ ಶಾರಿಕ್ ಆದ. ಅಮಾಯಕ ಹಿಂದೂಗಳ ರಕ್ತಪಾತಕ್ಕೆ ಸಜ್ಜಾದ. ನೋಡಿ, ಶಿವಮೊಗ್ಗಕ್ಕೆ ವರ್ಗಾವಣೆ ನೀಡಿಲ್ಲ ನ್ಯಾಯಾಲಯ. ಈತ ಶಿವಮೊಗ್ಗಕ್ಕೆ ವರ್ಗಾವಣೆಯನ್ನ ಕೇಳಿದ್ದ. ಅಪರಾಧಿ ಶಾರಿಕ್ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಶಿವಮೊಗ್ಗ ಜಿಲ್ಲೆಗೆ ವರ್ಗಾವಣೆ ಮಾಡೋದಕ್ಕೆ ನಿರಾಕರಣೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಶಾರಿಕ್ಗೆ ಕೋರ್ಟ್ ಪ್ರಶ್ನೆ ಮಾಡಿದೆ. ಶಿವಮೊಗ್ಗ ಜೈಲಿಗೆ ಕಳಿಸುವಂತೆ ಯಾಕೆ ಕೇಳ್ತಾ ಇದ್ದೀರಿ, ಯಾಕೆ ವರ್ಗಾವಣೆ ಮಾಡಬೇಕು ಅಂತ ಮನವಿಯನ್ನ ಮಾಡ್ಕೊತಿದೀಯಾ ಅಂತ ಕೇಳಿದಾಗ, ಶಿವಮೊಗ್ಗ ಜೈಲಿಗೆ ನಮ್ಮ ಮನೆಗೆ 60 ಕಿಲೋಮೀಟರ್ ಇದೆ, ಬೆಂಗಳೂರಿನಿಂದ ಆದ್ರೆ 400 ಕಿಲೋಮೀಟರ್ ಆಗುತ್ತೆ, ಹೀಗಾಗಿ ಶಿವಮೊಗ್ಗ ಜೈಲಿಗೆ ಕಳಿಸಿಕೊಡೋದಕ್ಕೆ ಈತ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈತ ಶಿವಮೊಗ್ಗ ಜೈಲಿಗೆ ಯಾಕೆ ವರ್ಗಾವಣೆ ಕೇಳ್ತಿದ್ದಾನೆ ಅಂತಂದ್ರೆ ಈತನ ಮನೆಗೆ ನಿಯರ್ ಆಗುತ್ತಂತೆ, 60 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿನಿಂದ 400 ಕಿಲೋಮೀಟರ್ ದೂರ ಆಗುತ್ತೆ ಅಂತ. ಹೀಗೆ ಈತನ ಮನವಿ ಕೇಳ್ತಾ ಕೂತಿದ್ರೆ ನಮ್ಮ ಮನೆ ಪಕ್ಕನೆ ಒಂದು ಜೈಲು ಕಟ್ಟಿಸ್ಕೊಟ್ಬಿಡಿ ಸ್ವಾಮಿ ಅಂತ ಕೇಳ್ತಿದ್ನೋ ಏನ್ ಕಥೆನೋ, ಅಥವಾ ಅಪ್ ಅಂಡ್ ಡೌನ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಿದ್ನೋ ಏನ್ ಕಥೆನೋ? ಎಸ್, ಸಹಜವಾಗಿಯೇ ಇದರ ಬಗ್ಗೆ ನ್ಯಾಯಾಲಯ ಕೂಡ ಗರಂ ಆಗಿತ್ತು. ಎಲ್ಲಾ ಫೆಸಿಲಿಟೀಸ್ ಗಳನ್ನು ಕೊಡೋದಾದ್ರೆ ನಿನ್ನ ಅಪರಾಧಿ ಅಂತ ಯಾಕೆ ಕರಿಬೇಕು ಅಂತ ಹೇಳಿ ಒಂದು ಗರಂ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ಅವನ ಮನವಿಗೋಸ್ಕರ ತನ್ನ ಮಗು ಇದೆ, ತನಗೆ ಒಂದು ಚಿಕ್ಕ ಮಗು ಇದೆ, ಅದಕ್ಕೆ ನಾನೇ ಹೊಣೆ, ಅಂದ್ರೆ ನನ್ನ ಕುಟುಂಬಕ್ಕೆ ನಾನೇ ಹೊಣೆ ಅನ್ನುವಂತಹ ಒಂದು ಕಾರಣವನ್ನ ನೀಡಿದ್ದಕ್ಕೆ UAPA ದಂತಹ ಒಂದು ಆಕ್ಟ್ ನಲ್ಲಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ನೀಡಿರುವಂತದ್ದು. ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಅದನ್ನ ಹೆಚ್ಚುವರಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಮೊದಲನೇದಾಗಿ ಭಯೋತ್ಪಾದಕ ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ಆ ಒಂದು ಸೆಕ್ಷನ್ ಗಳನ್ನ ಹಾಕಲಾಗುತ್ತೆ. ಆ ಸೆಕ್ಷನ್ ನಡಿ ಬಂಧಿತನಾಗಿ ಈಗ ಸದ್ಯ ಅಪರಾಧಿಯಾಗಿರುವಂತಹ ಈ ಶಾರಿಕ್ ಏನಿದ್ದಾನೆ, ತನಗೆ ಬೇಕಾದಂತಹ, ತನಗೆ ಅನುಕೂಲಕ್ಕೆ ತಕ್ಕಂತಹ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಗಳನ್ನ ಕೇಳುವಂತಹ ಒಂದು ಭಂಡತನವನ್ನ ಮೆರೆದಿರುವಂತದ್ದು. ಈಗ ಸದ್ಯ ಇದೆಲ್ಲವನ್ನು ಕೂಡ ಅಂದ್ರೆ ಎಲ್ಲರೂ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಒಂದು ಅರ್ಜಿಯನ್ನ ಹಾಕ್ತಾರೆ. ನೀವೇನ್ರಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡೋದಕ್ಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ನನ್ನ ಮನೆ ಇರೋದು 60 ಕಿಲೋಮೀಟರ್ ಅಂತರದಲ್ಲಿ, ಅಂದ್ರೆ ಶಿವಮೊಗ್ಗ ಜೈಲಿಗೂ ಮತ್ತೆ ತನ್ನ ಮನೆಗೂ 60 ಕಿಲೋಮೀಟರ್ ಅಂತರ ಇದೆ. ಇಲ್ಲಿದ್ದಾದ್ರೆ 400 ಕಿಲೋಮೀಟರ್ಗಳು ಇರುತ್ತೆ. ಹೀಗಾಗಿ ನನಗೆ ಟ್ಯಾಬ್ಲೆಟ್ಗಳು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ನಿದ್ದೆ ಬರ್ತಾ ಇಲ್ಲ. ಈ ರೀತಿಯಾದಂತಹ ಒಂದಷ್ಟು ಮನವಿಗಳನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಈತ ಮಾಡಿದಂತಹ ಒಂದು ಕೃತ್ಯಕ್ಕೆ ಇಷ್ಟರ ಮಟ್ಟಿಗೆ ಒಂದು ಫೆಸಿಲಿಟೀಸ್ ಕೇಳುವಂತಹ ಒಂದು ನೈತಿಕತೆ ಎಲ್ಲಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಈಗ ಸದ್ಯ ಅಕಸ್ಮಾತ್ ಆತನ ಟಾರ್ಗೆಟ್ ಏನಾದ್ರೂ ಈಡಾಗಿ ಏನು ಉದ್ದೇಶ ಇದಾಗಿದ್ರೆ ಎಷ್ಟು ಜನರ ಪ್ರಾಣಕ್ಕೆ ಹಾನಿಯಾಗುವಂತಹ ಒಂದು ಸ್ಥಿತಿ ತಲುಪ್ತಾ ಇತ್ತು. ಈಗ ಸದ್ಯದ ಮಟ್ಟಿಗೆ ಈ ರೀತಿಯಾದಂತಹ ಒಂದು ಕುಕ್ಕರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 16 ಜನ ಆರೋಪಿಗಳಲ್ಲಿ ಶಾರಿಕ್ ಏನಿದ್ದಾನೆ ಆತ ಅಪರಾಧಿ ಅಂತ ಹೇಳಿ ಈಗ ಸಾಬೀತಾಗಿರುವಂತದ್ದು. 10 ವರ್ಷ ಜೈಲು, 94,000 ಹಣವನ್ನು ಕೂಡ ಆತ ಕಟ್ಟಬೇಕಾಗುತ್ತೆ. ಈಗ ಸದ್ಯ ಈ 16 ಜನರಲ್ಲಿ ಉಳಿದಂತಹ ಆರೋಪಿಗಳೇನೆಂದರೆ ಸೈಯದ್ ಯಾಸೀನ್ ಆಗಿರಬಹುದು, ಮತ್ತೆ ಇನ್ನಿತರ ಅಬ್ದುಲ್ ಮತೀನ್ ತಾಹಾ ಆಗಿರಬಹುದು, ಅವರಿಗೆ ಮುಂದಿನ ದಿನಗಳಲ್ಲಿ ಶಿಕ್ಷೆಯ ಅಂದ್ರೆ ಒಂದು ತೀರ್ಪನ್ನ ಬರಲಿದೆ. ಅವರು ದೋಷಿ ಅಂತ ಆದ್ರೆ ದೋಷಿ, ಅದಾದ ಬಳಿಕ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಸೈಯದ್ ಯಾಸೀನ್ ಮತ್ತೆ ಶಾರಿಕ್ ಇಬ್ಬರನ್ನು ಕೂಡ ಇಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇದನ್ನ ಮಾಡಲಾಗಿತ್ತು, ಪ್ರೊಡ್ಯೂಸ್ ಅನ್ನ ಮಾಡಲಾಗಿತ್ತು. ಯಾಸೀನ್ ಕೂಡ
ಈ ಶಾರಿಕ್ಗೆ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಅಂದ್ರೆ ಶಾರಿಕ್ಗೆ ಬಾಂಬ್ಗೆ ಬೇಕಾದಂತಹ ಹಲವು ವಸ್ತುಗಳನ್ನ ಪೂರೈಕೆ ಮಾಡುವಂತದ್ದು ಮತ್ತೆ ಸ್ಲೀಪರ್ ಸೆಲ್ಗಳ ಮುಖಾಂತರ ತಮ್ಮ ಒಂದು ಬಾಂಬ್ ಅಂದ್ರೆ ತಮ್ಮ ಉದ್ದೇಶಕ್ಕೆ ಬಳಸಿಕೊಳ್ಳುವಂತಹ ಒಂದು ಕೆಲಸಗಳನ್ನ ಈ ಸೈಯದ್ ಯಾಸಿನ್ ಮಾಡಿಕೊಂಡಿದ್ದ. ಹೀಗಾಗಿ ಈತ ಕೂಡ ಒನ್ ಆಫ್ ದಿ ಅಕ್ಯೂಸ್ ಅನಿಸ್ಕೊಳ್ತಾನೆ. ಆದ್ರೆ ಇಂದು ಆತನ ತೀರ್ಪು ಇರಲಿಲ್ಲ. ಹೀಗಾಗಿ ಶಾರಿಕ್ಗೆ ಈಗ ತೀರ್ಪು ಪ್ರಕಟ ಆಗಿದೆ. 10 ವರ್ಷಗಳ ಕಾಲ ಒಂದು ತೀರ್ಪು ಅಂದ್ರೆ ಶಿಕ್ಷೆ ಪ್ರಕಟ ಆಗಿರುವ, ಅದರಲ್ಲದೆ ಕಠಿಣವಾದಂತಹ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಹೀಗಾಗಿ ಸದ್ಯ ಈತನ ಮನವಿಯನ್ನ ನ್ಯಾಯಾಲಯ ಸ್ಪಷ್ಟವಾಗಿ ತಿರಸ್ಕಾರವನ್ನ ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ಇದೇನು ಕೇಳಿದಂತಹ ಫೆಸಿಲಿಟೀಸ್ ಗಳನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಆತನ ಮನವಿಯನ್ನ ರಿಜೆಕ್ಟ್ ಮಾಡಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಕುಕ್ಕರ್ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಶಾರಿಕ್ಗೆ ಶಿಕ್ಷೆ ಆಗಿರೋದು 2022ರ ನವೆಂಬರ್ 19ನೇ ತಾರೀಕು ಮಂಗಳೂರಿನ ನಾಗೂರಿಯಲ್ಲಿ ಕುಕ್ಕರ್ ಸ್ಫೋಟ ಆಗಿತ್ತು. ಸ್ಫೋಟದಲ್ಲಿ ಗಂಭೀರ ಗಾಯಗೊಂಡಿದ್ದು ಆಟೋ ಚಾಲಕ. ಕೇಸ್ ಬಗ್ಗೆ ಆಟೋ ಚಾಲಕ ಪುರುಷೋತ್ತಮ್ ಪೂಜಾರಿ ಮಾತಾಡಿದ್ದಾರೆ. ನಾನು ಮಾಡದ ತಪ್ಪಿಗೆ ನಾನು ಶಿಕ್ಷೆಯನ್ನ ಅನುಭವಿಸಿದ್ದೇನೆ, ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲ, ಜೀವನ ಕಷ್ಟ ಆಗಿದೆ ಅಂತ ಹೇಳಿರೋದು. ಪುರುಷೋತ್ತಮ್ ಪೂಜಾರಿ ಆ ಆಟೋದಲ್ಲಿ ಹೋಗ್ತಾ ಇದ್ದಂತ ವ್ಯಕ್ತಿ, ಆಟೋ ಚಾಲಕ. ಈ ಶಾರಿಕ್ನನ್ನ ಕೂರಿಸಿಕೊಂಡು ಹೋಗ್ತಾ ಇದ್ದದ್ದು. ಈಗ ಶಿಕ್ಷೆ ಪ್ರಕಟ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ಆ ಆಟೋ ಚಾಲಕ ಪೂಜಾರಿ ಹೇಳೋದೇನು? ನನ್ನ ಪಕ್ಕದಲ್ಲಿ ಕಾಣಿಸ್ತಾ ಇರೋರೇ ಪುರುಷೋತ್ತಮ್ ಪೂಜಾರಿ. ಏನ್ ಮಾತಾಡಿದ್ದಾರೆ ಕೇಳಿ. ನಾನು ಕುಕ್ಕರ್ ಬಾಂಬ್ ಬಸ್ಟ್ ಅಂತ ನನಗೆ ಗೊತ್ತಿಲ್ಲ. ನನ್ನ ರಿಕ್ಷಾದಲ್ಲಿ ಭಾರಿ ದೊಡ್ಡ ಸೌಂಡ್ ಆಯಿತು, ಗಾಡಿ ಕಪ್ಪಾಯಿತು. ಆತ ಬಾಂಬ್ ಶಬ್ದ ಆದ್ಮೇಲೆ ರಿಕ್ಷಾ ಕಪ್ಪಾಯಿತು. ನಾನು ಕೆಳಗೆ ಇಳಿದೆ. ಅವ ಓಡಿ ಹೋದ, ರೈಟ್ ಸೈಡ್ ಬಾಗಿಲಿಲ್ಲದೆ ಓಡಿದ ಅಲ್ಲಿ ಪಬ್ಲಿಕ್ ಅಲ್ಲಿ ಹಿಡಿದು ಅಂಗಿ ಚಡ್ಡಿಯೆಲ್ಲ ಪ್ಯಾಂಟ್ ತೆಗೆದಿದ್ದಾರೆ. ಕಾಲು ಚಡ್ಡಿಯಲ್ಲಿ ಇದ್ದ, ಇಡೀ ಮೈಯಲ್ಲಿ ಬೆಂಕಿತ್ತು. ಆದ್ಮೇಲೆ ಅದರಲ್ಲಿ ತೆಕ್ಕಿದಲ್ಲ. ಆದ್ಮೇಲೆ ನಾನು ನಮ್ಮ ಗಾಡಿಯಲ್ಲಿ ಅವ ಕಳ್ಳ ಅಂತ ಗೊತ್ತಿಲ್ಲ, ನಾನು ಬೇರೆ ರಿಕ್ಷಾದಲ್ಲಿ ರಪ್ಪ ಹಾಕಿ ಆಸ್ಪತ್ರೆ ಪಾದರ್ಮಲ್ಲಿ ಕೊಂಡೋಗ ಹೊರಗೆ ಹೋಗುವಾಗ ಹೇಳ್ತಾರೆ ಅವ ಕಲುವೆ ಬುಡಚಿ ಅಂತ ಹೇಳಿದ್ದಾರೆ. ಅಷ್ಟೇ ಹೇಳಿದ್ದಾರೆ, ಯಾರಂತ ಗೊತ್ತಿಲ್ಲ ನಮಗೆ. ಫೋನಲ್ಲಿ ಅಷ್ಟೇ. ಆದ್ಮೇಲೆ ನಮ್ಗೆ ವಿಷಯ ಗೊತ್ತಿಲ್ಲಲ್ಲ. 3 ಅವು ನಾಗೂರಿ ಅಮರವಳ ಬಸ್ ಸ್ಟ್ಯಾಂಡ್ ಅಲ್ಲಿ ಹತ್ತಿದ್ದು. ನಾಗೂರಿ ಅಮರವಳ ಬಸ್ ಸ್ಟ್ಯಾಂಡ್ ಅಂತ ಉಂಟು, ಪಂಪೈಲ್. ನಾನು ಪಂಪೈಲ್ಗೆ ಸೀದಾ ನಾನು ಇದು ಚಾ ಕುಡ್ಲಿಕ್ಕೆ ಬರುದು, ನನ್ನೊಂದು ಸೋಲ್. ನಾನು ಚಾ ಕುಡಿದಿದ್ರೆ ಪಾಸ್ ಆಗ್ತಿತ್ತು ಅಂತ. ಚಾ ಕುಡ್ಲಿಕ್ಕೆ ಬರುವಾಗ ಪಂಪೈಲ್ಗೆ ಬರುವುದಲ್ಲ, ಕೂತ್ಕೊಂಡು ಬಂದ. ಪಂಪೈಲ್ದ ಕಪ್ತಾನ್ ಶಾಲದ ಪಕ್ಕ ಲೈಟ್ ಕಂಬದಲ್ಲಿ ಒಂದು ಶಬ್ದ ಆಗಿದೆ ಅಂದ್ರೆ ಎಲ್ಲರೂ ಓಡಿದ್ದಾರೆ, ಬಂದಿದ್ದಾರೆ. ಎಂತ ಅಂತ ಗೊತ್ತಿಲ್ಲ, ನಮ್ಗೆ ಸಹ ಗೊತ್ತಿಲ್ಲ. ನಮ್ಗೆ ಗ್ಯಾಸ್ ಹೊಡಿದಿಲ್ಲ ಮತ್ತು ಬ್ಯಾಟ್ರಿ ಎಲ್ಲ ಸ್ಪಾರ್ಕ್ ಆಯ್ತು ಹೊಡ್ದ ಅಂತ ನಾನು ನನ್ನ ಲೆಕ್ಕದಲ್ಲಿದ್ದದ್ದು ಅಷ್ಟೇ. ನಮ್ಗೆ ನೋಡೋದು ಪುರ್ಸೋದಿಲ್ಲ, ಮೈಗೆಲ್ಲ ಬೆಂಕಿ ಉಂಟಲ್ಲ. ಮತ್ತೆ ಇವನನ್ನು ಬದುಕಿಸ್ಬೇಕಲ್ಲ. ಇವ ಕಳ್ಳ ಅಂತ ನಾನು ಬಿಟ್ಟು ಹಾಕ್ತಿದ್ದೆ ಅಲ್ಲಿ. ಕಳ್ಳ ಅಂತ ಗೊತ್ತಿಲ್ಲ, ನಾನು ರಪಕ್ಕ ಬೇರೆ ರಿಕ್ಷಾದ ಹಾಕಿ ಪಾದರ್ಮಲ್ಲ ಕೊಂಡೆ ಅಷ್ಟೇ. ನಾನು ಕುಕ್ಕರ್ ಬಾಂಬ್ ಬಸ್ಟ್ ಅಂತ ನನಗೆ ಗೊತ್ತಿಲ್ಲ. ನನ್ನ ರಿಕ್ಷಾದಲ್ಲಿ ಭಾರಿ ದೊಡ್ಡ ಸೌಂಡ್ ಆಯಿತು, ಗಾಡಿ ಕಪ್ಪಾಯಿತು. ರಪಕ್ಕ ಬೇರೆ ರಿಕ್ಷಾದ ಹಾಕಿ ಪಾದರ್ಮಲ್ಲ ಕೊಂಡೆ ಅಷ್ಟೇ. ನಾನು ಕುಕ್ಕರ್ ಬಾಂಬ್ ಬಸ್ಟ್ ಅಂತ ನನಗೆ ಗೊತ್ತಿಲ್ಲ. ನನ್ನ ರಿಕ್ಷಾದಲ್ಲಿ ಭಾರಿ ದೊಡ್ಡ ಸೌಂಡ್ ಆಯಿತು, ಗಾಡಿ ಕಪ್ಪಾಯಿತು.